ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಾವು ಕನ್ನಡ ಫಿಲಿಂ ನೋಡಬೇಕು, ಬೆಳೆಸಬೇಕು. ಫ್ಯಾನ್ ಅಂತ ನಾವು ಅಪ್ಪು ಸರ್ ಫ್ಯಾನು. ಆದ್ರೂ ಡಿ ಬಾಸ್ದು ಫಿಲಂ ನೋಡಕ್ ಬಂದಿದೀವಿ. ಅದು 1000 ರೂಪಾಯಿ ಆಗ್ಲಿ 2000 ಆಗ್ಲಿ ಟಿಕೆಟ್ ತಗೊಂಡು ನೋಡ್ತೀವಿ. ನಮ್ ಕನ್ನಡ ಚಿತ್ರರಂಗ ಬೆಳಿಬೇಕು, ನಮ್ ಡಿ ಬಾಸ್ನು ಬೆಳೆಸ್ಬೇಕು. ಅಪ್ಪು ಸರ್ ಅಂತೂ ಇಲ್ಲ, ಇನ್ ಮುಂದಕ್ಕೆ ಡಿ ಬಾಸ್ನಾರು ನಾವು ಬೆಳೆಸಲೇಬೇಕು. ನಮ್ ಕನ್ನಡ ಫಿಲಿಂ ಲ್ಯಾಂಡ್ ಉಳಿಬೇಕಂದ್ರೆ ಇವ್ರನ್ನ ಬೆಳೆಸ್ಬೇಕು. ಯಾರಿಗೇನ್ ಕಮ್ಮಿ ಇಲ್ಲ ಡಿ ಸರ್. ತುಂಬಾ ಚೆನ್ನಾಗಿದೆ. ನಿಮ್ಮ ಹೆಸರು ಏನು ಸರ್ ಅಂತ? ಸರ್ ನನ್ನ ಹೆಸರು ಪ್ರಸನ್ನ ಅಂತ. ಪ್ರಸನ್ನ ಅಂತ ಅವ್ರು ಹೇಳಿದ್ರು ನೋಡಿ. ಅಪ್ಪು ಸರ್ ಅಭಿಮಾನಿ ಅಂತೆ. ಅಪ್ಪು ಸರ್ ಅಭಿಮಾನಿ ಆದ್ರೂ ಕೂಡ ನಮ್ಮ ಇಂಡಸ್ಟ್ರಿ ಬೆಳಿಬೇಕಂತ ದರ್ಶನ್ ಅವ್ರ ಫ್ಯಾನ್ ಆಗಿದ್ದೀನಿ, ದರ್ಶನ್ ಅವ್ರ ಅಭಿಮಾನಿ ಆಗಿದ್ದೀನಿ. ಇಲ್ಲಿ ಯಾರನ್ನು ಫ್ಯಾನ್ಸ್ ವಾರ್ ಮಾಡಕ್ ನಾನು ಬಂದಿಲ್ಲ. ಒಂದು ಸಿನಿಮಾನ ಬೆಳೆಸ್ಬೇಕು, ಕನ್ನಡ ಚಿತ್ರರಂಗನ ಉಳಿಸ್ಬೇಕು ಅನ್ನೋ ಕಾರಣದಿಂದ ಅಪ್ಪು ಸರ್ ಅಭಿಮಾನಿ ಕೂಡ ಬಂದಿರ. ಸರ್ ನಿಮ್ಮ ಮಾತು ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇವಾಗೆಲ್ಲ ಇರುತ್ತೆ, ನಾನು ಅವ್ರ ಅಭಿಮಾನಿ ಆಗಿ ಫ್ಯಾನ್ಸ್ ವಾರ್ ಮಾಡೋದು, ಇವ್ರದ್ದು ಅವ್ರು ಏನೋ ಹೇಳೋದು, ಅವ್ರ ಸಿನಿಮಾದ ಏನೋ ಒಂದು ಕಮೆಂಟ್ ಹಾಕೋದು, ಈ ತರದೆಲ್ಲ ಜಾಸ್ತಿ ಆಗ್ತಿದೆ ಈ ನಡುವೆ ಎಲ್ಲ. ಬುದ್ಧಿ ಇಲ್ದೇರೋರು ಜಗಳ ಮಾಡ್ತವ್ರೆ, ಸುಮ್ನೆ ತಂದಿಗ್ ತಮಾಷೆ ನೋಡ್ತವ್ರೆ. ನಮ್ ಕನ್ನಡ ಫಿಲಿಂ ಬ್ಯಾಂಡ್ ಬೆಳಿಬೇಕಂದ್ರೆ ಯಾರು ಆತರ ಮಾಡಲ್ಲ. ನಾವು ಅಪ್ಪು ಸರ್ ಫ್ಯಾನ್ ಆದ್ರೂ ಡಿ ಬಾಸ್ ಫಿಲಿಂ ನೋಡಕ್ ಬಂದಿದೀವಿ. ಅದು 1000 ಆಗ್ಲಿ 2000 ಆಗ್ಲಿ ಟಿಕೆಟ್ ತಗೊಂಡ್ ನೋಡ್ತೀವಿ. ನಾಳೆ ಆಫೀಸ್ಗೂ ನಾನು ರಜಾ ಹಾಕಿದ್ದೀನಿ, ಅದಕ್ಕೋಸ್ಕರ ಟಿಕೆಟ್ಗೆ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಅದು 1000 ಆಗ್ಲಿ 2000 ಆಗ್ಲಿ ನಮ್ ಕನ್ನಡ ಫಿಲಿಂ ಲ್ಯಾಂಡ್ ಬೆಳಿಬೇಕು ಅಂದ್ರೆ ಡಿ ಬಾಸ್ ಬೆಳಿಬೇಕು. ಅದಕ್ಕೆ ಅದು ಎಷ್ಟಾರು ಆಗ್ಲಿ ನಾವು ಟಿಕೆಟ್ ತಗೊಂಡ್ ನಾಳೆ ಫಿಲಿಂ ನೋಡ್ತೀವಿ ಸರ್. ಅದನ್ನ ಎಕ್ಸ್ಪೆಕ್ಟ್ ಮಾಡಕ್ ಐತಲ್ಲ ಸರ್. ನಾಳೆ ಆಲ್ರೆಡಿ ಟಿಕೆಟ್ ಬುಕ್ ಮಾಡ್ಕೊಂಡ್ಬಿಟ್ಟಿದೀವಿ 10:30ಗೆ. ಹೋಗಿ ಹಬ್ಬ ಜಾತ್ರೆ ಮಾಡ್ಬೇಕಂತ ಕಾಯ್ತಾ ಇದೀವಿ. ಬಾಸ್ ಸಿನಿಮಾ ಬೇರೆ ತಲೆ ನಿಲ್ತಾ ಇಲ್ಲ ಖುಷಿಗೆ. ಏನ್ ಮಾಡ್ಬೇಕನ್ನೋದು ಗೊತ್ತೈತಾ ಇಲ್ಲ. ನಾಳೆ ಸಿದ್ದೇಶ್ವರ ಥಿಯೇಟರ್ ಹತ್ರ ಜಾತ್ರೆ ಅಂತೂ ಗ್ಯಾರಂಟಿ ಸರ್. ನಾಳೆ ಪ್ರಸನ್ನ ಥಿಯೇಟರ್ ಮುಂಭಾಗದಲ್ಲಿ ಈ ತರ ಸೆಲೆಬ್ರೇಷನ್ ಅಥವಾ ಅದ್ದೂರಿ ಅಲಂಕಾರ ಮಾಡಿದ್ದಾರೆ. ಬಟ್ ಏನ್ ಅನ್ಸುತ್ತೆ ಇದೆಲ್ಲ ನೋಡಿದಾಗ ಅಂತ? ಇದನ್ನೆಲ್ಲ ನೋಡಕ್ಕೆ ಅಂತ ಅನ್ಬಿಟ್ಟು ಆಟೋ ಓಡಿಸೋದ್ ಬಿಟ್ಬಿಟ್ಟು ಎಲ್ಲಾ ಥಿಯೇಟರ್ ತಾಗೂ ಸುತ್ತುತ್ತಾ ಇನ್ನು ಅಷ್ಟೊತ್ತಿಂದನೂ ಈ ಸಂಭ್ರಮ ಇಲ್ಲಿ ಯಾವ್ಯಾವ ತರ ನಡೀತಾ ಇದೆ ಅನ್ಬಿಟ್ಟು ಇದನ್ನ ನೋಡ್ಲೇಬೇಕು. ಎಲ್ಲಿ ಇಡೀ ಬೆಂಗಳೂರು ಸುತ್ತೀನಿ, ಯಾವ ಥಿಯೇಟರ್ನು ಬಿಡಲ್ಲ, ಎಲ್ಲಾ ಥಿಯೇಟರ್ ಹತ್ರ ನೋಡ್ಕೊಬತ್ತೀನಿ. ಹೌದು, ಸಂತೋಷ. ಅದು ಬಾಸ್ ಇವತ್ತು ಒಳಗಡೆ ಇರ್ಬೋದು, ಬಂದೇ ಬರ್ತಾರೆ. ಇವತ್ತು ನಾಳೆ ಬಂದೇ ಬರ್ತಾರೆ. ಬಂದ ನಂತರದಲ್ಲಿ ಅದು ಅವ್ರು ಬರೋ ಇದಕ್ಕೇನೆ ಯಾವ ತರ ಜಾತ್ರೆ ಮಾಡ್ತೀವೋ ಗೊತ್ತಿಲ್ಲ. ಈಗಂತೂ ಬಾಸ್ ಕೈ ಬಿಡೋ ಮಾತೇ ಇಲ್ಲ ಅಣ್ಣ. ಬಾಸ್ ಮಾತ್ರ ಬೆಳೆಸ್ತೀವಿ. ಮತ್ತೆ ಕಾಟೇರ ಸೆಲೆಬ್ರೇಷನ್ ನೋಡಿದ್ರೆ ಅದಕ್ಕೂ ಕೂಡ ಮೀರಿಸ್ತೀರಾ ಇದು ಡೆವಿಲ್ ನ ಏನು ಅಂತ? ಮೀರಿಸ್ತೀವಿ ದೊಡ್ಡದಾಗೆ. ಅದಕ್ಕಿಂತ 10 ಪಟ್ಟು ಮೇಲ್ಗಡೆ, ಕೆಳಗಡೆ ಅಂತೂ ಇಲ್ಲ. ಸಕ್ಕದ ಮಾಡ್ತೀವಿ ಸಾರಿ. 5 ಗಂಟೆ ಮೇಲೆ ಬನ್ನಿ, ಲೈಟಿಂಗ್ ಹಾಕಿದ್ಮೇಲೆ ಬನ್ನಿ. ಎಲ್ಲಾ ಟಾಕೀಸ್ ತಾವ್ ವಿಸಿಟ್ ಮಾಡ್ತೀವಿ, ಎಲ್ಲಾ ತಾವು ಅಲಿತೀವಿ, ಓಡಾಡ್ತಾ ಇರ್ತೀವಿ, ನೋಡ್ತೀವಿ. ನೋಡುವ ನಮ್ ಜನಗಳ ಕೈ ಹಿಡಿತು ಅಂತ ಅಂದ್ರೆ ಬಾಸ್ ಸಿನಿಮಾ ಗೆದ್ದೇ ಗೆಲ್ತದೆ. ಅಂದ್ರೆ ಈಗ ಬುಕ್ ಮೈ ಶೋ ಅಲ್ಲೆಲ್ಲ ಟಿಕೆಟ್ ಹೌಸ್ಫುಲ್ ಆಗಿದೆ, ಸಿಗ್ತಾ ಇಲ್ಲ, ಸೋಲ್ಡ್ ಔಟ್ ಆಗಿದೆ. ಬಟ್ ಅಭಿಮಾನಿಗಳು ಇನ್ನೂ ಎಷ್ಟೇ ಖರ್ಚಾದ್ರೂ ಕೂಡ ನಾನು ಸಿನಿಮಾ ನೋಡ್ಲೇಬೇಕು ಅನ್ನೋ ಆಸೆ ಇಟ್ಕೊಂಡು ರೇಸ್ಫುಲ್ ಅನ್ಸದ್ರೆ ಸರಿನಾ. ಬಾಸ್ ಬಗ್ಗೆ ಏನೋ ತಪ್ಪಾಗಿ ತಿಳ್ಕೊಳಕ್ ಹೋಗ್ಬೇಡಿ. ಅವ್ರೇನೋ ಇರ್ಲಿ, ಅವ್ರೇನೋ ಮಾಡ್ಕೊಂಡ್ಲಿ, ಅದು ವೈಯಕ್ತಿಕ. ಯಾರಾದಾಗ್ಲಿ ಅದ್ ಬಿಟ್ಟಾಕ್ಬಿಡಿ, ಅದು ಬೇರೆ ತರ. ನಮ್ ತರ ಅಲ್ಲ, ಅವ್ರು ಬೇರೆ ಲೆವೆಲ್. ಅಲ್ಲಿ ಇಟ್ಟಿದೀವಿ, ಅಲ್ಲಿದ್ದಾರೆ. ಅವ್ರು ಯಾರೋ 100 ಜನ ಮಾತಾಡ್ತಾರೆ, 100 ಜನ ಕೆಳಗೆ ಹೋಗಿದ್ದಾರೆ. ಆಲ್ರೆಡಿ ತುಳ್ದಾಕ್ಬಿಡ್ತಿದೀವಿ. ಅದಕ್ಕೆ ನೋಡಿ ಯಾರು ಬಂದೇ ಇಲ್ಲ, ಮಾಡ್ತಾ ಇಲ್ವೇನು ಅದಕ್ಕೆ. ಸರ್ ಹೇಳಿ, ಈ ಸೆಲೆಬ್ರೇಷನ್ ನೋಡ್ತಾ ಇದ್ರೆ ಎಷ್ಟು ಖುಷಿ ಅನ್ಸುತ್ತೆ? ಯಾಕಂದ್ರೆ ನೀವು ಆಟೋ ಡ್ರೈವರ್ ಎಲ್ಲ ಹೇಳ್ತಾ ಇದ್ರು, ನಾನು ಇವತ್ತು ಆಟೋ ಓಡಿಸೋದನ್ನೇ ಬಿಟ್ಬಿಟ್ಟಿದ್ದೀನಿ. ಎಲ್ಲಾ ಥಿಯೇಟರ್ ಅಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇದಾರೆ, ಯಾವ ರೀತಿ ಅಲಂಕಾರ ಮಾಡ್ತಾ ಇದಾರೆ ಅನ್ನುವಂಥದ್ದು ನಾನು ನೋಡ್ತಾ ಇದ್ದೀನಿ ಅನ್ನುವಂಥದ್ದು ಹೇಳ್ತಾ ಇದಾರೆ. ಸರ್ ನಿಮಗೆ ಏನ್ ಅನ್ಸುತ್ತೆ ಈ ತರ ಅದ್ದೂರಿ ಅಲಂಕಾರ ನೋಡ್ತಾ ಇದ್ರೆ? ಇದು ಹೇಳ್ಬೇಕು ಅಂತಂದ್ರೆ ಡೆವಿಲ್ ಸಿನಿಮಾನ ಡೆವಿಲ್ ಜಾತ್ರೆ ಸೇರ್ದಂಗೆ ಹಬ್ಬ, ಡೆವಿಲ್ ಹಬ್ಬ ಅಂತ ಹೇಳ್ಬೋದು. ಈ ಚಿಕ್ಕ ಮಕ್ಳಿಂದ ಹಿಡಿದು ಹೆಂಗಸ್ರು ಮಕ್ಳೆಲ್ಲ ಕೇಳಿ ನಾವು ಎಲ್ಲಾ ಕಡೆ ಓಡಾಡ್ತೀವಲ್ಲ, ನೋಡ್ತಾ ಸಿನಿಮಾ ಥಿಯೇಟರ್ ಮುಂದೆ ಪಾಪ ಫ್ಲೆಕ್ಸ್ ಹಾಕಕ್ಕೆ ಜಾಗನೇ ಇಲ್ಲ, ಬ್ಯಾನರ್ ಹಾಕಕ್ಕೆ ಇದಾಕಕ್ಕೆ ಜಾಗ ಇಲ್ಲ. ಆ ತರ ನವರಂಗ್ ಬನ್ನಿ, ಪ್ರಸನ್ನ ಬನ್ನಿ, ಸುಮಾರು ಸುತ್ತಮುತ್ತ ನೋಡ್ತೀವಲ್ಲ, ಅಂಜನ್ನು ಲಗ್ಗೆರೆನಲ್ಲಿ ಎಲ್ಲಾ ಕಡೆ ಪಾಪ ಹಾಕಕ್ಕಾಗದೆ ಎಲ್ಲಿ ಬೇಕಲ್ಲಿ ಕಟ್ತಾ ಇದ್ದಾರೆ. ಅದ್ ನೋಡ್ತಾ ಇದ್ರೆ ನಾವು ತುಂಬಾ ಖುಷಿ ಆಯ್ತೈತೆ. ಏನು ಒಳ್ಳೇದಾಗ್ಲಿ. ಇವಾಗ ಸೆಲೆಬ್ರೇಷನ್ ಗೆ ಈ ತರ ಜನ ಸೇರಿರುವಂತದ್ದು, ಇನ್ನು ಸಿನಿಮಾ ರಿಲೀಸ್ ಆದಾಗ ನಾಳೆ ಅಂತೂ ಈ ರೋಡ್ ಅಲ್ಲಿ ಓಡಾಡುವಂತದ್ದು ಆಗುತ್ತಾ ಏನು ಅಂತ? ಆ ತರ ಕಷ್ಟ ಇದೆ ಸರ್, ಕಷ್ಟ ಇದೆ. ಏನೋ ಆನ್ಲೈನ್ ಇರೋದ್ರಿಂದ ಈ ಅಕಸ್ಮಾತ್ ಟಿಕೆಟ್ ಕೌಂಟರ್ ಅಲ್ಲೇ ಅಂದಿದ್ರೆ ತುಂಬಾ ಕಷ್ಟ ಆಗೋದು, ಏನೇನಾಗಬಿಡೋದು. ಆನ್ಲೈನ್ ಬುಕಿಂಗ್ ಇರೋದ್ರಿಂದ ತುಂಬಾ ರಶ್ ಇರುತ್ತೆ. ಜನ ನೋಡಕ್ಕಾದ್ರೂ ಬರ್ತಾರೆ, ಜನಗಳನ್ನ ನೋಡಕ್ಕಾದ್ರೂ ಬಂದೇ ಬರ್ತಾರೆ. ಅದು ಜಾತ್ರೆನೆ, ದೇವ್ರ ಸತ್ಯಗಳಿವೆ. ಶಿವಮೊಗ್ಗ ದಾವಣಗೆರೆ ಜಾತ್ರೆ, ನಮ್ಮೂರ್ ಹುಟ್ಟಿದ್ದು ಶಿವಮೊಗ್ಗ. ಜಾತ್ರೆ ಮಾಡ್ತವ್ರೆ,
ಅದನ್ನ ಎಪಿಸೋಡ್ ಇಲ್ಲಿ ಕಮ್ಮಿ ಅಲ್ಲಿ ಜಾತ್ರೆ ನಾಳೆ ಜಾಸ್ತಿ ರಾಜ ಸಾಯಂಕಾಲ 5 ಗಂಟೆ ಮೇಲೆ ದರ್ಶನ್ ಅವ್ರ ಅಭಿಮಾನಿಗಳಿಗೆ ಕೊನೆಯದಾಗಿ ಇದೆ ಹೇಳೋದು ಏನ್ ಹೇಳ್ತೀರಾ? ಯಾರು ಏನು ಮಾಡಕ್ ಹೋಗ್ಬಾರ್ದು, ಆರಾಮ್ಸೆ ಹಿಂಗೆ ಇರ್ಬೇಕು. ಗಲಾಟೆ ಮಾಡ್ಕೊಂಬಾರ್ದು. ಅವ್ರು ಈ ಫಿಲಮ್ ಇಂದ ಈಚೆ ಬರ್ಬೋದು ಅನ್ನೋ ಒಂದು ಅಭಿಮಾನಕಾರ ಇನ್ನೂ ಜಾಸ್ತಿ ಜನ ಸೇರ್ತೀವಿ. ಅವ್ರು ಅಲ್ಲಿದ್ರು ಕೂಡ ಇಲ್ಲೇ ಅವ್ರೆ ಅನ್ನೋ ತರ ಬೇರೆ ಅಭಿಮಾನ ಇದ್ರು ಕೂಡ ಈ ಫಿಲಮ್ ಆದ್ಮೇಲೆ ಊರಬ್ಬ ಮಾಡೋ ತರ ಮಾಡಿ ಅವರು ನಮ್ ಜೊತೆನೆ ಇರ್ಬೋದು, ನಮ್ ಜೊತೆನೆ ಅವ್ರೆ ಅಂತ ಹೃದಯದಲ್ಲಿ ಇರ್ಬೋದು, ಮನ್ಸಲ್ಲಿ ಇರ್ಬೋದು. ಆ ಜಾತ್ರೆ ತರ ಮಾಡಿದಾಗ ನೀವು 5 ಗಂಟೆ ಮೇಲೆ ಬಂದಾಗ ಅದ್ರದ್ದು ಇವತ್ತು ನಾಳೆ ನೀವು ನೋಡಿದಾಗ ಕಾಟೇರಕ್ಕೆ ಇದಕ್ಕೂ ಕಂಪೇರ್ ಮಾಡಲೇಬೇಡಿ. ಇದಕ್ಕೂ ಅದಕ್ಕೆ ಲಾಟ್ ಆಫ್ ಡಿಫ್ರೆನ್ಸ್. 100% 200% ಅಷ್ಟು ಜನ ಸೇರ್ತಾರೆ. ಟಿಕೆಟ್ 1000 ಅಲ್ಲ 2000 ಆಗ್ಲಿ. ಬ್ಲಾಕ್ ಅಲ್ಲಿ ತಗೊಂಡ್ ನೋಡಕ್ಕೂ ಅವರೇ, ಬೇಕಾದ್ರೆ ನಿಂತ್ಕೊಂಡು ನೋಡೋರು ಅವರೇ. ಥಿಯೇಟರ್ ಅವರೇ ಬೇಕಾದ್ರೆ ಜಾಗ ಇಲ್ದ್ರೆ ಬೇಕಾದ್ರೆ ನಿಂತ್ಕೊಂಡು ನೋಡ್ರೆ ಅಂದ್ಬಿಟ್ಟು ಟಿಕೆಟ್ ಇಲ್ದೇ ಬರೋಲ್ಲ, ಒಳಗೆ ಬಿಟ್ಬಿಡ್ತೀವಿ. ಆ ತರ ಇದೆ. ಹೌದು. ಪಟಾಕಿಯಿಂದ ಹಿಡ್ದು ಅಭಿಮಾನಿಗಳು ಜನಗಳು ನೋಡಕ್ಕೆ ಜಾತ್ರೆ ಏನೋ ನಡೀತಾ ಇದೆ ಅಂತ ಬರೋರು ಗಾಡಿಗಳೆಲ್ಲ ನಿಲ್ಸ್ಬಿಟ್ಟು ನೋಡ್ಬೇಕು. ಆ ಗಾಡಿ ಜಾಮ್ನ ಪೊಲೀಸರು ಕಂಟ್ರೋಲ್ ಮಾಡಕ್ಕಾಗಲ್ಲ. ಬಿಡಪ್ಪ ಎಷ್ಟೋ ವರ್ಷ ಆಗೈತೆ 2 ವರ್ಷ ಅಂತ ಅಂದ್ಬಿಟ್ಟು ಆ ಪೊಲೀಸರು ಕೇಳ್ದಂಗೆ ಆರಾಮಾಗಿ ಗಲಾಟೆ ಮಾಡ್ಕೊಳ್ದೇನೆ ಅದ್ದೂರಿಯಾಗಿ ಫಿಲಮ್ ಚೆನ್ನಾಗಿ ಓಡ್ಲಿ ಅಂತ ಅಂದ್ಬಿಟ್ಟು 100 ಅಲ್ಲ 500 ದಿವಸ ಓಡ್ಲಿ ಅಂತ ಹಾರೈಸ್ತೀನಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.